ಎಲ್ಲೋ ಎಲ್ರಿಗೂ ನಮಸ್ಕಾರ. ಹೌದು ಫ್ರೆಂಡ್ಸ್, ಬನ್ನಿ ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ತಮ್ನೆಲಲ್ಲಿ ತೋರಿಸ್ದಾಗೆ ಯಾವುದೇ ಕಾರಣಕ್ಕೂ ಈ ಒಂದು ಟಾಪಿಕ್ನ ಮೇಲೆ ನೀವು ಸ್ಪಾನ್ಸರ್ಶಿಪ್ ಆಗಲಿ ಪ್ರಮೋಷನ್ ಅನ್ನಾಗಲಿ ಮಾಡೋಕ್ಕೆ ಹೋಗಬೇಡಿ. ನೀವೇನಾದರೂ ನೀವು ಯೂಟ್ಯೂಬರ್ ಆಗಿದ್ದರೆ ಖಂಡಿತವಾಗ್ಲೂ ಈ ಒಂದು ವಿಡಿಯೋ ನಿಮಗೆ ತುಂಬ ಅಂದರೆ ತುಂಬಾ ಹೆಲ್ಪ್ ಆಗುತ್ತೆ. ಏನಕ್ಕೆ ಮಾಡಬಾರ್ದು, ಯಾವ ಒಂದು ಟಾಪಿಕ್ಕು ಎಲ್ಲವನ್ನು ಕೂಡ ನಾನು ತಿಳಿಸ್ತಾ ಹೋಗ್ತೀನಿ. ನಾನು ನಿಮ್ಮ RAVI ರವಿ ಮಾತಾಡ್ತಿದ್ದೀನಿ. ಯಾರೇನ ನಮ್ಮ ಒಂದು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬನ್ನಿ ಇವತ್ತಿನ ವಿಡಿಯೋನ ಶುರು ಮಾಡೋಣ ಫ್ರೆಂಡ್ಸ್. ಹೌದು ಫ್ರೆಂಡ್ಸ್, ಈ ಒಂದು ಟಾಪಿಕ್ನ ಮೇಲೆ ನೀವು ಪ್ರಮೋಷನನ್ನು ಮಾಡಬಾರ್ದು, ಸ್ಪಾನ್ಸರ್ಶಿಪ್ನ ಮಾಡಬಾರ್ದು ಅಂತ ಗೌರ್ಮೆಂಟ್ ಅವರೇ ಅಫಿಷಿಯಲ್ ಆಗಿ ಒಂದು ರೂಲ್ಸನ್ನು ತಗೊಬಂದಿದ್ದಾರೆ. ಯಾವ ಒಂದು ಟಾಪಿಕ್ ಅಂದರೆ, ನೀವು ಈ ಒಂದು ಬೆಟ್ಟಿಂಗ್ ಆ್ಯಪ್ಗಳಿರುತ್ತಲ್ಲ, ಬೆಟ್ಟಿಂಗ್ಗೆ ಸಂಬಂಧಪಟ್ಟ ಅಪ್ಲಿಕೇಶನ್ಗಳಾಗಿರ್ಬೋದು, ವೆಬ್ಸೈಟ್ ಆಗಿರ್ಬೋದು, ಏನೇ ಆಗಿರ್ಬೋದು, ಈ ಒಂದು ಬೆಟ್ಟಿಂಗ್ ಆ್ಯಪ್ಗಳು ಅಥವಾ ಏನೋ ಒಂದು ಬೆಟ್ಟಿಂಗ್ ಅನ್ನೋವಂಥ ಒಂದು ಕಾನ್ಸೆಪ್ಟ್ ಇದೆಯಲ್ಲ, ಒಂದು ಟಾಪಿಕ್, ಅದರ ರಿಲೇಟೆಡ್ ಆಗಿರುವಂಥ ಆ್ಯಪ್ಸು ಅಥವಾ ಏನೇ ಒಂದು ಆಗಿರ್ಬೋದು, ಅದನ್ನು ನೀವು ಯಾವುದೇ ಕಾರಣಕ್ಕೂ ಈ ಒಂದು ಯೂಟ್ಯೂಬಲ್ಲಿ ನೀವು ಪ್ರಮೋಷನನ್ನು ಮಾಡೋಂಗಿಲ್ಲ. ಬೇರೆ ಕಡೆನೂ ಕೂಡ ಮಾಡೋಂಗಿಲ್ಲ. ಮಾಡಿದ್ರೆ ನಿಮಗೆ ದಂಡನ ಹಾಕ್ತಾರೆ, ಜೊತೆಗೆ ನಿಮ್ಮ ಮೇಲೆ ಕೇಸ್ ಹಾಕುವಂಥ ಚಾನ್ಸಸ್ಸು ಕೂಡ ಇರುತ್ತೆ. ಆದ್ದರಿಂದ ನೀವು ಯಾರು ಕೂಡ ಈ ಒಂದು ಬೆಟ್ಟಿಂಗ್ ಆ್ಯಪ್ಗಳನ್ನು ಯಾವುದೇ ಕಾರಣಕ್ಕೂ ಪ್ರಮೋಷನನ್ನು ಮಾಡೋಕ್ಕೆ ಹೋಗ್ಬಿಡಿ. ಅವ್ರು 1 ಲಕ್ಷ ಕೊಡ್ತೀನಿ ಅಂದರು ಖಂಡಿತವಾಗ್ಲೂ ಒಪ್ಕೊಳ್ಳೋಕೆ ಹೋಗ್ಬಿಡಿ. ಯಾಕಂದರೆ ಅದರಿಂದ ನಿಮಗೆ ತುಂಬ ತೊಂದರೆ ಆಗುತ್ತೆ. ನಿಮ್ಮ ಯೂಟ್ಯೂಬ್ ಚಾನಲೇ ಇರಲಿ, ನಿಮ್ಮ ಮೇಲೆ ಕೇಸ್ ಹಾಕ್ಬಿಟ್ರೆ ಇನ್ನು ಯೂಟ್ಯೂಬ್ ಚಾನಲ್ ಎಲ್ಲಿ ಬಿಡ್ತಾರೆ ಅವರು. ಯೂಟ್ಯೂಬ್ ಚಾನಲ್ನ ಕೂಡ ಡಿಲೀಟ್ ಮಾಡುವಂಥ ಚಾನ್ಸಸ್ ತುಂಬ ಅಂದರೆ ತುಂಬಾ ಇರುತ್ತೆ. ಯೂಟ್ಯೂಬರು ಕೂಡ ಅಷ್ಟೇ, ಅವರ ಒಂದು ಕಮ್ಯುನಿಟಿ ಗೈಡ್ಲೈನ್ಸು ಅಥವಾ ಅವರ ಒಂದು ಪಾಲಿಸಿಲಿ ಅವರು ಹೇಳಿದ್ದಾರೆ, ಇನ್ ಕೇಸ್ ಏನಾದರೂ ಯಾವ ಒಂದು ದೇಶದಲ್ಲಿ, ಈಗ ಯೂಟ್ಯೂಬ್ ಹೆಡ್ ಆಫೀಸ್ ಇರೋದು ಬಂದ್ಬಿಟ್ಟು ಅಮೆರಿಕದಲ್ಲಿದೆ. ಬಟ್ ಅವ್ರು ಏನಂತ ಒಂದು ಪಾಲಿಸಿನ ತಂದಿದ್ದಾರೆ ಅಂದರೆ, ನೀವು ಯೂಟ್ಯೂಬನ್ನು ಯಾವ ಒಂದು ಕಂಟ್ರಿಯಲ್ಲಿ ಮಾಡ್ತಿರ್ತೀರ, ಆ ಒಂದು ಕಂಟ್ರಿಲಿ ಆ ಒಂದು ಗೌರ್ಮೆಂಟ್ಗಳು ಏನು ಒಂದು ರೂಲ್ಸನ್ನು ಫಾರ್ಮೇಷನ್ ಮಾಡ್ತಾರೆ, ಅದಕ್ಕೆ ನೀವು ಅದನ್ನು ಕೂಡ ಜೊತೆಗೆ ನೀವು ಪಾಲಿಸಬೇಕು ಅಂತ ಈ ಒಂದು ಯೂಟ್ಯೂಬು ಹೇಳಿದೆ. ಇನ್ ಕೇಸ್ ನೀವು ಪಾಲಿಸಿಲ್ಲ ಅಂದರೆ ಯೂಟ್ಯೂಬು ಕೂಡ ನಿಮಗೆ ಸಪೋರ್ಟ್ ಮಾಡೋದಿಲ್ಲ. ಯೂಟ್ಯೂಬ್ ಅವರೇ ನಿಮ್ಮ ಒಂದು ಚಾನಲನ್ನು ಅವರೇ ಕೂಡ ಡಿಲೀಟ್ ಮಾಡುವಂಥ ಚಾನ್ಸಸ್ ಕೂಡ ಇರುತ್ತೆ. ಆದ್ದರಿಂದ ಹೊಸ ಯೂಟ್ಯೂಬರ್ಸ್ಗಳು ಈಗ ತಾನೇ ಸಬ್ಸ್ಕ್ರೈಬರ್ಗಳು ಬಂದಿರ್ತಾರೆ ಅವ್ರ ಚಾನಲಲ್ಲಿ, ಪ್ರಮೋಷನ್ಗೂ ಕೂಡ ಬರ್ತಾ ಇರ್ತವೆ, ಹಲವಾರು ರೀತಿ ಪ್ರಮೋಷನ್ಗಳು ಬರ್ತಾ ಇರುತ್ತೆ. ಅದರಲ್ಲಿ ಈ ಒಂದು ಬೆಟ್ಟಿಂಗ್ ಆ್ಯಪ್ಗಳು ಪ್ರಮೋಷನ್ ಕೂಡ ಬಂದ್ಬಿಡುತ್ತೆ. ನೀವು ಖುಷಿಗೆ ದುಡ್ಡು ಕೊಡ್ತಾರೆ ಅಂದ್ಬಿಟ್ಟು ಮಾಡಿಬಿಡ್ತೀರಾ, ಆಮೇಲೆ ತುಂಬ ಕಷ್ಟ ಆಗುತ್ತೆ. ಆದ್ದರಿಂದ ಈ ಒಂದು ಬೆಟ್ಟಿಂಗ್ ಆ್ಯಪ್ ಪ್ರಮೋಷನ್ಗಳನ್ನ ನೀವು ಮಾಡೋಂಗಿಲ್ಲ. ಆದ್ದರಿಂದ ದಯವಿಟ್ಟು ಇದೊಂದನ್ನ ಹೇಳಬೇಕು ಅಂತ ನಾನು ವಿಡಿಯೋನ ಮಾಡಿದ್ದು. ಈ ಒಂದು ಇನ್ಫಾರ್ಮೇಷನ್ ನಿಮ್ಗೆ ಇಷ್ಟ ಆಗಿದ್ರೆ ದಯವಿಟ್ಟು ಒಂದು ಲೈಕನ್ನು ಮಾಡಿ. ಬೇಕಾದರೆ ನೀವು ಯೂಟ್ಯೂಬಲ್ಲಿ ಸರ್ಚನ್ನು ಮಾಡಿ. ಯೂಟ್ಯೂಬರು ಅವ್ರು ಯಾರೋ ಹೆಸರು ಗೊತ್ತಿಲ್ಲ, ಬಟ್ ನಾನು ನೋಡಿದ್ದೀನಿ, ಈಗ ಮೊನ್ನೆ ನೋಡಿದ್ದೀನಿ. ಅವರು ಕೂಡ ಹಿಂದಿ ಅವರು ಕೂಡ ಬೆಟ್ಟಿಂಗ್ ಆ್ಯಪ್ನ ಪ್ರಮೋಷನ್ ಮಾಡೋಕ್ಕೆ ಹೋಗಿ ಅವ್ರ ಮೇಲೆ ಕೇಸು ಕೂಡ ಈಗಾಗಲೇ ಹಾಕಿದ್ದಾರೆ. ಆದ್ದರಿಂದ ನೀವು ಕೂಡ ಆ ರೀತಿ ಎಲ್ಲ ಮಾಡ್ಕೊಳಕ್ಕೆ ಹೋಗ್ಬಿಡಿ ಅಂತ ಹೇಳ್ತಾ, ಇದಿಷ್ಟು ನೀವು ಈ ಒಂದು ಟಾಪಿಕ್ನ ಯಾವುದೇ ಕಾರಣಕ್ಕೂ 1 ಲಕ್ಷ ಅಲ್ಲ 1 ಕೋಟಿ ಕೊಡ್ತೀನಿ ಅಂದರೂ ಮಾಡೋಕ್ಕೆ ಹೋಗ್ಬಿಡಿ. ಅದ್ರ ಬಗ್ಗೆ ಯೋಚನೆ ಮಾಡಬೇಡಿ. ಮಾಮೂಲಿ ಬೇರೆ ಟಾಪಿಕ್ಕು ಬೇಜಾನಿದೆ, ಅದ್ರ ಬಗ್ಗೆ ವೀಡಿಯೋಗಳನ್ನ ಮಾಡಿ, ಅದರಿಂದನೇ ದುಡ್ಡು ಬಂದೇ ಬರುತ್ತೆ. ನೀವು ವೀಡಿಯೋಸ್ಗಳನ್ನ ಮಾಡ್ತಾಯಿದ್ರೆ ಖಂಡಿತವಾಗ್ಲೂ ಆ ಒಂದು ಟಾಪಿಕನ್ನು ಬಿಟ್ಟು ಬೇರೆ ಯಾವುದೇ ಒಂದು ಟಾಪಿಕ್ಕು, ಈ ಬೆಟ್ಟಿಂಗ್ ರಿಲೇಟೆಡ್ ಅಂತ ಒಂದೇ ಅಲ್ಲ, ಗೌರ್ಮೆಂಟ್ ಅವರು ಇವತ್ತು ಬೆಟ್ಟಿಂಗ್ ಆ್ಯಪನ್ನು ಪ್ರಮೋಷನ್ ಮಾಡೋಂಗಿಲ್ಲ ಅಂತ ಹೇಳಿದ್ದಾರೆ. ನಾಳೆ ದಿವಸ ಯಾವುದಾದ್ರೂ ಫೇಕ್ ಅಪ್ಲಿಕೇಶನ್ಗಳು ಬರ್ತಾನೆ ಇರುತ್ತೆ ಎಷ್ಟೊಂದು, ಅದನ್ನು ಕೂಡ ಮಾಡಬಾರ್ದು ಅಂತ ಹೇಳ್ತಾರೆ. ಇದ್ರ ಬಗ್ಗೆ ನೀವು ತುಂಬ ಎಚ್ಚರಿಕೆಯಿಂದ ನೋಡ್ತಾ ಇರಬೇಕು, ಯಾವುದನ್ನು ಬ್ಯಾನ್ ಮಾಡಿದ್ದಾರೆ, ಯಾವುದು ರನ್ ಆಗ್ತಿದೆ ಅಂತ. ಇವತ್ತು ನಾವು ಯಾವುದೋ ಒಂದು ಆ್ಯಪ್ನ ಇದು ಚೆನ್ನಾಗಿದೆ ಅಂತ ಅನ್ಕೋತೀವಿ, ನಾಳೆ ದಿವಸ ಅದು ಗೌರ್ಮೆಂಟ್ ಅವರು ಬ್ಯಾನ್ ಮಾಡಿ ಅದನ್ನು ಯೂಸೇ ಮಾಡೋಂಗಿಲ್ಲ ಅಂತ ಹೇಳಿರ್ತಾರೆ, ನಮಗೆ ಗೊತ್ತಿರಲ್ಲ. ಆದ್ದರಿಂದ ನಾವು ತಿಳ್ಕೊಂಡಿರಬೇಕು. ಈಗ ಒಂದು ಆ್ಯಪ್ನ ಪ್ರಮೋಷನ್ ಮಾಡ್ತಾ ಇದ್ದೀವಿ ಅಂದರೆ ನಮಗೆ ಗೊತ್ತಿರಬೇಕು, ಈ ಆ್ಯಪು ಏನಾದರೂ ಬ್ಯಾನ್ ಮಾಡ್ತಾರಾ ಅಥವಾ ಈ ಆ್ಯಪ್ ಪ್ರಮೋಟ್ ಮಾಡೋದ್ರಿಂದ ಏನೂ ತೊಂದರೆ ಆಗಲ್ವಾ. ಇನ್ನೂ ಈಸಿಯಾಗಿ ಅರ್ಥ ಆಗೋದು ಅಂದರೆ, ನೀವು ಯಾವುದೋ ಒಂದು ಪ್ರಮೋಷನ್ ಬಂದಿರುತ್ತೆ, ಈಗ ಯಾವುದೋ ಒಂದು ಪ್ರಮೋಷನ್ ಬಂದಿರುತ್ತೆ ಅಂದ್ಕೊಳ್ಳಿ, ಈಗ ಯಾವುದೋ ಒಂದು ಸಿಂಪಲಾಗಿ ಹೇಳ್ಬಿಡ್ತೀನಿ, ಯಾವುದೋ ಒಂದು ಪ್ರಾಡಕ್ಟ್ ಪ್ರಮೋಷನ್ ಬಂದಿರುತ್ತೆ ನಿಮಗೆ, ಒಂದು ಚಿಕ್ಕ ಪ್ರಾಡಕ್ಟ್, ಯಾವುದೋ ಒಂದು 200-300 ರೂಪಾಯಿದು ಒಂದು ಪ್ರಾಡಕ್ಟು ನಿಮ್ಮ ಒಂದು ಯೂಟ್ಯೂಬ್ ಚಾನಲ್ಗೆ ಪ್ರಮೋಷನ್ ಮಾಡಿಕೊಡಿ ಅಂತ ನೀವು ಚೆಕ್ ಮಾಡ್ಬೋದು. ಈ ಒಂದು ದೊಡ್ಡ ಯೂಟ್ಯೂಬರು ಅಥವಾ ಬೇರೆ ಯಾರು ಯೂಟ್ಯೂಬರ್ಗಳು ಈ ಒಂದು ಪ್ರಾಡಕ್ಟ್ನ ರಿವ್ಯೂ ಮಾಡಿದ್ದಾರೆ ಅಥವಾ ಈ ಒಂದು ಪ್ರಾಡಕ್ಟ್ ಬಗ್ಗೆ ಪ್ರಮೋಷನ್ ಮಾಡಿದ್ದಾರೆ ಅಂತ. ಅವರೆಲ್ಲರೂ ಕೂಡ ಮಾಡಿದರೆ, ಆಲ್ಮೋಸ್ಟ್ ಅವ್ರು ಮಾಡಿದ್ದಾರೆ ಅಂದರೆ 100% ಶೋರ್ ಅಂತ ಏನಿಲ್ಲ, ಅವರೆಲ್ಲ ಮಾಡಿದ್ದಾರೆ ಅಂದರೆ ಒಂದು 80 ಭಾಗ ಪರವಾಗಿಲ್ಲ, ಈ ಒಂದು ಪ್ರಾಡಕ್ಟ್ನ ಮೇಲೆ ನಾವು ಪ್ರಮೋಷನನ್ನು ಮಾಡ್ಬೋದು ಅಂತ ನಿಮ್ಗೊಂದು ಐಡಿಯಾ ಬರುತ್ತೆ. ಇದನ್ನು ಕೂಡ ನೀವು ಬೇಕಾದರೆ ಮಾಡ್ಬೋದು. ಯೂಟ್ಯೂಬರ್ಸ್ಗಳನ್ನ, ಬೇರೆ ದೊಡ್ಡ ಯೂಟ್ಯೂಬರ್ಗಳನ್ನ ನೀವು ನೋಡಿಕೊಂಡ್ರೆ ಅವರು ಇದರಲ್ಲೆಲ್ಲ ತುಂಬ ಸ್ಟ್ರಿಕ್ಟ್ ಆಗಿರ್ತಾರೆ. ಯಾಕಂದರೆ ಅವ್ರಿಗೆ ಗೊತ್ತು, ಒಂದು
ಯಾವುದೋ ಒಂದು ಪ್ರಾಡಕ್ಟ್ ಮಾಡೋಕ್ಕೆ ಹೋಗಿ ಅವ್ರ ಚಾನಲ್ನ ಡಿಲೀಟ್ ಮಾಡ್ಕೊಳ್ಳೋಕ್ಕೆ ಇಷ್ಟಪಡಲ್ಲ ಅವರು. ಆದ್ದರಿಂದ ಅವ್ರಿಗೆ ಈ ಒಂದು ಟೀಮನ್ನೇ ಅವರು ಬಿಲ್ಡ್ ಮಾಡಿರ್ತಾರೆ ಎಡಿಟ್ ಮಾಡೋಕ್ಕೆ, ಆ ರೀತಿ ಬೇರೆ ಬೇರೆ ಸ್ಕ್ರಿಪ್ಟ್ ಬರೆಯೋಕ್ಕೆ ಈ ರೀತಿ ಇರ್ತಾರೆ. ಜೊತೆಗೆ ಬಿಸ್ನೆಸ್ಸು ಅಥವಾ ಫೈನಾನ್ಸು ಈ ರೀತಿ ಪ್ರಾಡಕ್ಟ್ಗಳನ್ನ ಪ್ರಮೋಷನ್ ಮಾಡ್ಕೊಳ್ಳೋಕ್ಕೆ ಒಬ್ಬರು ಅವರ ಒಂದು ಟೀಮಲ್ಲಿ ಇರ್ತಾರೆ, ಯೂಟ್ಯೂಬ್ ಟೀಮಲ್ಲಿ. ಅವರು ಈ ಒಂದು ಪ್ರಮೋಷನ್ಗಳನ್ನ ಚೆಕ್ ಮಾಡಿ ಪ್ರಮೋಷನ್ ವಿಡಿಯೋ ಮಾಡಬೇಕಾ ಅಂತ ಅವರೇ ಫಸ್ಟ್ ಅಲ್ಲೇ ಎಂಟ್ರಿ ಲೆವೆಲಲ್ಲೇ ಚೆಕ್ ಮಾಡಿ, ಆನಂತರ ನೀವು ಯಾವ ಒಂದು ದೊಡ್ಡ ಯೂಟ್ಯೂಬರ್ ನೋಡ್ತೀರಾ ಅವರು ಆ ಒಂದು ಪ್ರಾಡಕ್ಟ್ನ ಪ್ರಮೋಷನ್ ಮಾಡ್ತಿರ್ತಾರೆ. ಅವರು ಅವ್ರ ಜೊತೆ ಟೀಮ್ ಇರೋದ್ರಿಂದ ಅವರು ಬೇರೆಯವರು ಅವ್ರ ಟೀಮಲ್ಲಿರುವಂಥವರು ಆ ಒಂದು ಯಾರಿಗೆ ಒಂದು ಕೆಲಸ ವಹಿಸಿರ್ತಾರೆ ಅವರೇ ಒಂದು ಪೂರ್ತಿ ಅದ್ರ ಬಗ್ಗೆ ನಾಲೆಡ್ಜನ್ನು ಹೊಂದಿರ್ತಾರೆ, ಯಾವುದನ್ನ ಮಾಡಬೇಕು ಯಾವುದನ್ನು ಮಾಡಬಾರ್ದು ಅಂತ ಅವರೇ ಹೇಳ್ತಾರೆ. ಅವ್ರಿಗೆ ಈಸಿ ಆಗಿಬಿಡುತ್ತೆ. ಬಟ್ ನಾವು ಈಗ ಯಾವುದೂ ಟೀಮ್ ಇಲ್ಲ, ಎಲ್ಲ ನಾವೇ ಮಾಡ್ತೀವಿ ಅನ್ನೋರಿಗೆ ಅದ್ರ ಬಗ್ಗೆ ಒಂದು ಸ್ವಲ್ಪ ನಾಲೆಡ್ಜ್ ಇರಲ್ಲ. ಅದನ್ನು ನೀವು ತಿಳ್ಕೊಂಡು ಪ್ರಮೋಷನನ್ನು ಮಾಡಬೇಕಾಗಿರುತ್ತೆ. ಇದಿಷ್ಟು ಇವತ್ತಿನ ಒಂದು ವಿಡಿಯೋ ಆಗಿತ್ತು. ಈ ಒಂದು ವಿಡಿಯೋ ಯೂಸ್ಫುಲ್ ಆಗಿದೆ, ದಯವಿಟ್ಟು ಒಂದು ಲೈಕನ್ನು ಮಾಡಿ. ಸಿಗ್ತೀನಿ ಇನ್ನೊಂದು ವಿಡಿಯೋದಲ್ಲಿ. ನಾನು ನಿಮ್ಮ RABI ರವಿ ಮಾತಾಡ್ತಾ ಇದ್ದೀನಿ ಫ್ರೆಂಡ್ಸ್.